ಶಿವಮೊಗ್ಗ ನಗರದಲ್ಲಿ ರೌಡಿಸಂ ಹಾಗೂ ರಸ್ತೆ ಗುಂಡಿಗಳು ಹೆಚ್ಚಾಗಿವೆ. ಗುಂಡಿ ಭಾಗ್ಯದಿಂದ ಸಾಕಾಗಿದೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ವ್ಯಂಗ್ಯವಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಷಾ ನರ್ಸಿಂಗ್ ಹೋಂ ಬಳಿ ಗುಂಡಿ ಹೆಚ್ಚಾಗಿದೆ, ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ. ಅಧಿಕಾರಿಗಳು ಯಾರ ಎಗ್ಗಿಲ್ಲದೆ ಅಧಿಕಾರ ನಡೆಸ್ತಾ ಇದ್ದಾರೆ. ಬಡಾವಣೆಗಳಲ್ಲಿ ಒಂದು ವಿದ್ಯುತ್ ಕಂಬದಲ್ಲಿ ದೀಪ ಉರಿದ್ರೆ ಮತ್ತೊಂದು ಉರಿಯಲ್ಲ. ಸಹ್ಯಾದ್ರಿ ಕಾಲೇಜಿನ ಮುಂಭಾಗದಲ್ಲಿ ಕಂಬದಲ್ಲಿ ದೀಪನೇ ಇಲ್ಲ. ಕತ್ತಲೆಯಲ್ಲಿ ನಡೆಯುವ ವ್ಯವಹಾರಗಳು ಹೆಚ್ಚಾಗಿದೆ. ಉಸ್ತುವಾರಿ ಸಚಿವರು ಎಡಗಣ್ಣಲ್ಲೂ ಶಿವಮೊಗ್ಗನ ಗಮನಿಸ್ತಾ ಇಲ್ಲ. ಬಂಗಾರಪ್ಪನವರ ಬಗ್ಗೆ ಅಭಿಮಾನವಿದೆ, ಅವರ ಮಗನಾದ ಉಸ್ತುವಾರಿ ಸಚಿವರು ಗಮನ ಹರಿಸ್ತಾ ಇಲ್ಲ ಎಂದು ಆರೋಪಿಸಿದ್ದಾರೆ. ಹೊಸ ಸರ್ಕಾರ ಬಂದು 2.5 ವರ್ಷ ಆಯಿತು. ಆರು ತಿಂಗಳು ಹನಿಮೂನ್ ಪೀರಿಯಡ್ ಬಿಟ್ಟರು 2 ವರ್ಷ ಆಯಿತು. ನಮ್ಮ ನಗರದಲ್ಲಿ, ಶಿವಮೊಗ್ಗ ನಗರದಲ್ಲಿ, ಮಲೆನಾಡಿನ ಹೆಬ್ಬಾಗಿಲು, ನಾವು ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ. ಒಂದೇ 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರ್ ರಸ್ತೆ ನಾವೆಲ್ಲೂ ನೋಡಿಲ್ಲ. ಟಾರ್ ರಸ್ತೆನೂ ನೋಡಲಿಲ್ಲ, ಹೊಸ ರಸ್ತೆಗಳು ಯಾವುದನ್ನೂ ನೋಡಲಿಲ್ಲ. ನೀವೆಲ್ಲರೂ ಇದೇ ಶಿವಮೊಗ್ಗದಲ್ಲೇ ವಾಸ ಮಾಡ್ತಿರೋರು, ಎಲ್ಲ ಭಾಗದಲ್ಲಿ ಓಡಾಡ್ತಾ ಇರ್ತೀರ. ಚೆನ್ನಾಗಿದ್ದಂಥ ರಸ್ತೆಗಳನ್ನು 24/7 ಕೊಡ್ತೀವಿ, UGD ಲಿಂಕ್ ಮಾಡ್ತೀವಿ ಅಂತೇಳಿ ಕನೆಕ್ಷನ್ ಕೊಡಬೇಕಾದ್ರೆ ಆ ರೋಡ್ ಕಟ್ಟಿಂಗ್ ದುಡ್ಡನ್ನು ಅವ್ರ ಹತ್ರ, ಜನರ ಹತ್ರ ಕಟ್ಟಿಸ್ಕೊಂಡು ಆಮೇಲೆ ಏನು ಮಾಡ್ತಾರೆ ಅಂದರೆ ಅದಕ್ಕೊಂದು ಲೈನ್ ಎಳೆದು 148 ಒಂದು ದಪ್ಪಜಲ್ಲಿ ಕಾಂಕ್ರೀಟ್ ಹಾಕಿ ಮುಗಿಸಿದ್ರು. ಅದ್ರ ಮೇಲೆ ಯಾವ್ದಾರೋ ಕಾರ್ಗಳು, ಒಂದು ಲಾರಿಗಳು 1-2 ರೌಂಡ್ ಓಡಾಡಿದ್ರೆ ಅಲ್ಲೇ ದೊಡ್ಡ ಗುಂಡಿಗಳು ಆಗೋಕ್ಕೆ ಪ್ರಾರಂಭ ಆಯಿತು. ಇದು ಬಡಾವಣೆ ಒಳಗಡೆ ನಾನು ಹೇಳ್ತಾ ಇದ್ದೀನಿ. ಅವ್ಯವಸ್ಥೆಯ ಆಗರ ಆಗೋಗಿದೆ. ಈ ಗುಂಡಿಗಳನ್ನು ಬಚಾವ್ ಮಾಡೋಕ್ಕೆ ಹೋಗಿ ಅದರಲ್ಲಿ ನಮ್ಮ ಬೈಕನ್ನು ಇಳಿಸ್ದಂಗೆ ಹಂಗೆ ಹೋಗಬೇಕು ಅಂತೇಳಿ ಹೋಗಿ ಆಕ್ಸಿಡೆಂಟ್ಗಳು ಆಗೋದು ಜಾಸ್ತಿ ಆಗಿದೆ. ಶಿವಮೊಗ್ಗ ನಗರದಲ್ಲಿ ಅಪಘಾತಗಳಂತೂ ಎಲ್ಲೇ ಮೀರಿದೆ. ವಿಶೇಷವಾಗಿ ನಮ್ಮ ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ನೋಡ್ಬೇಕು ನೀವು. ಫ್ರೀ ಲೆಫ್ಟ್ ಹಾಕ್ತಾರೆ, ಅಲ್ಲಿಗೆ ಹೋದರೆ ಬೀಳದೆ ಗುಂಡಿಗೆ. ಅದನ್ನು ಬಚಾವ್ ಮಾಡೋಕೆ ಹೋದರೆ ಇನ್ನೊಬ್ಬ ಯಾರೋ ಬಂದು ಗುದ್ದುತ್ತಾನೆ. ನಗರ ಪಾಲಿಕೆ ಅಧಿಕಾರಿಗಳು, ತಾಲೂಕು ಆಫೀಸ್ ಅಧಿಕಾರಿಗಳು, AC ಆಫೀಸ್ ಅಧಿಕಾರಿಗಳು ಅವರವ್ರದೇ ರೀತಿಯಲ್ಲಿ ಅವರು ಅವರ ಕಮಾಯಿ ನೋಡ್ತಾ ಇದ್ದಾರೆ ಬಿಟ್ಟರೆ ಜನರ ಹಿತವನ್ನು ಕಾಪಾಡುವಂಥ ಕೆಲಸ ಆಗ್ತಾ ಇಲ್ಲ. ನಮ್ಮ ಮಂತ್ರಿಗಳು, ನಾನು ನಿನ್ನೆ ಪೇಪರ್ ನೋಡಿದೆ, ಸ್ಟೇಟ್ ಪೇಪರಲ್ಲಿ, ವಿಜಯವಾಣಿ, ವಿಜಯ ಕರ್ನಾಟಕ ಎಲ್ಲ ಪತ್ರಿಕೆಯಲ್ಲಿ ಸೊರಬದಲ್ಲಿ ಯೋಜನೆಯನ್ನು ಸುಮಾರು 700 ಕೋಟಿದೋ ಏನೋ ಯೋಜನೆಗಳನ್ನು ಮಾಡಿದ್ದೀವಿ ಅಂತೇಳಿ ಮಾತನಾಡ್ತಾ ಇದ್ದಾರೆ. 2.5 ವರ್ಷಕ್ಕೆ ಏನು ಆಗಬೇಕು ಅಂತೇಳಿ ತೊಗೊಂಡೋಗುವಂತಹ ಒಂದು ವ್ಯವಸ್ಥೆ. ಶಿವಮೊಗ್ಗ ನಗರದ ಯೋಜನೆಯೂ ಆಗ್ತಾ ಇಲ್ಲ, ಏನು ಮಾಡ್ತೀವಿ ಅನ್ನೋದು ಇಲ್ಲ. ಅಧಿಕಾರಿಗಳಿಗೆ ಯಾರದೇ ಎಗ್ಗಿಲ್ಲದಂತೆ ಅಧಿಕಾರ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಪಾಲಿಕೆಯಲ್ಲಂತೂ ಕಾರ್ಪೊರೇಟರ್ಸ್ ಇಲ್ಲ. ಸ್ಥಳೀಯವಾಗಿ ಜನರು ಯಾರ ಹತ್ರ ಸಮಸ್ಯೆ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ. ನಾನು ನಿನ್ನೆ ತಾನೇ ಆಯುಕ್ತರಿಗೆ ಮಾತಾಡಿದೆ, ಏನು ಸರ್ ಎಲ್ಲ ಬಡಾವಣೆಗಳಲ್ಲಿ ಒಂದು ಕಂಬದಲ್ಲಿ ಲೈಟ್ ಕೂದ್ರೆ ಮತ್ತೊಂದು ಕಂಬದಲ್ಲಿ ಉರಿಯಲ್ಲ. ನೆಕ್ಸ್ಟು ಇನ್ನು ಕೆಲವು ಕಡೆ ಅಂತೂ ಏನೂ ಇಲ್ಲ. ನಮ್ಮ ಸಹ್ಯಾದ್ರಿ ಕಾಲೇಜ್ ಬೈಪಾಸು ಕೆಲವು ಕಡೆ ನೋಡಬೇಕು, ಲೈಟೇ ಇಲ್ಲ. ಏರ್ಪೋರ್ಟ್ ರೋಡು ಇಲ್ಲೆಲ್ಲ. ಹೇಳೋಕ್ಕೆ ಪಾಲಿಕೆ ವ್ಯಾಪ್ತಿ. ಅದೇನಂದರೆ ಮೇಂಟೆನೆನ್ಸ್ ನೋಡಿ ಕೊಟ್ಟಿರ್ತಾರೆ ಟೆಂಡ್ರು. ಮುಂಚೆ ಆನ್ ಆ್ಯಂಡ್ ಆಫ್ ಮಾಡೋರು, ಮ್ಯಾನ್ಯುವಲ್ ಮಾಡೋರು, ಅವರು ಎಲ್ಲೇ ಆನ್ ಆಗಿದೆ ಎಲ್ಲ ಆಫ್ ಆಗಿಲ್ಲ ಅಂತ ಅಟ್ಲೀಸ್ಟ್ ನೋಟ್ ಮಾಡ್ಕೊಂಡು ತೊಗೊಂಡೋಗಿ ಕೊಡೋರು, ಗಮನಕ್ಕೆ ತರೋರು. ಈಗ ಅವರು ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕೊಟ್ಟರು ಕಮಿಷನರು ಫೋನ್ನ. ಅವ್ರು ಹೇಳ್ತಾರೆ, ಸರ್ ಎಲ್ಲ ಸಿಸ್ಟಮಲ್ಲಿ ನೋಡ್ತೀವಿ ಮಾಡ್ತೀವಿ. ಏನು ಸಿಸ್ಟಮಲ್ಲಿ ನೋಡ್ತೀರಿ ನೀವು, ಯಾರು ಸ್ವಲ್ಪ ಓಡಾಡ್ರಿ ಅಂತಂದೆ. ಇಲ್ಲ ನಾಳೆ ಖಂಡಿತ ಹೋಗ್ತೀನಿ ಸರ್. ಈ ಥರದ್ದು ಯಾವಾಗ ಕತ್ಲಾಯಿತು ಅಲ್ಲಿ ಏನು ಸಮಸ್ಯೆ ಆಗಬೇಕು ಅಷ್ಟು ಪ್ರಾರಂಭ. ಚೂರಿ ತೋರಿಸೋದು, ದುಡ್ಡು ಕಿತ್ಕೊಳ್ಳೋದು, ಸಹರ ಕಿತ್ಕೊಳ್ಳೋದು, ಇವೆಲ್ಲ ಕತ್ತಲ್ಲೇ ನಡೆಯುವಂತಹ ವ್ಯವಹಾರಗಳು. ನಮ್ಮ ಮಂತ್ರಿಗಳು ಇಲ್ಲಿ ಶಿವಮೊಗ್ಗ ನಗರನ ಎಡಗಣ್ಣಲ್ಲೂ ನೋಡ್ತಾ ಇಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಲಗಣ್ಣು ಬಿಡಿ,
ಎಡಗಣ್ಣೆಲ್ಲಾರೋ ನೋಡಿದ್ರೆ ಏನಾರ ಒಂದಿಷ್ಟು ಕೆಲಸ ಆಗ್ತೈತೇನಪ್ಪ. ನಾನು ತುಂಬ ಆಸೆ ಇಟ್ಟಿದ್ದೆ, ನಮ್ಮ ನಾಯಕರು ಬಂಗಾರಪ್ಪನವ್ರ ಮಗ, ಅವರು ಕೆಲಸದಲ್ಲೇ ಹೆಸರುವಾಸಿ ಬಂಗಾರಪ್ಪನವರು. ಇದು ಯಾಕೆ ಹಿಂಗಾಯ್ತು ಗೊತ್ತಿಲ್ಲ. ಕಾರ್ಪೊರೇಷನಿಂದ ಏನಾರು ಬೇರೆ ಬೇರೆ UGD ನೀರಿನ ವಿಚಾರ ಕಾರ್ಪೊರೇಷನ್ ಅಧಿಕಾರಿ ಕೇಳಂಗೆ ಇಲ್ಲ. ನಾವಲ್ಲ ಅದು, ಅದಕ್ಕೆ ಬೇರೆ ಬೋರ್ಡ್ ಇದೆ. ಅವರು ಯಾರಿದ್ದಾರೆ ಏನು ಅಂತಲೇ ಗೊತ್ತಾಗಲ್ಲ. ಜನರ ಸಾಮಾನ್ಯರು ಅವ್ರನ್ನ ಗೊತ್ತು ಹಿಡಿಯೋಕ್ಕೂ ಆಗಲ್ಲ. ನಗರ ಪಾಲಿಕೆಯಲ್ಲಿ ಒಂದು ಕಚೇರಿ ಮಾಡಿ ನಿಮ್ಮದು ಅಂತ ಹೇಳ್ಬೇಕು ನಾವೀಗ. ಆ ಪರಿಸ್ಥಿತಿ ಇದೆ. ಒಟ್ಟಾರೆ ಶಿವಮೊಗ್ಗ ನಗರ ಚೆನ್ನಾಗಿದ್ದಿದ್ದು ಪೂರ್ತಿ ಈಗ ಗಬ್ಬೆದ್ದೋಗಿದೆ. ಈ ರೈಸಿಂಗಲ್ಲಿ ಹೋಗಬೇಕು ಅಭಿವೃದ್ಧಿಯಲ್ಲಿ. ಇದು ಡೌನ್ಫಾಲ್ ಆಗ್ತಾ ಇದೆ ನಮ್ಮ ಶಿವಮೊಗ್ಗ ನಗರ. ಚೆನ್ನಾಗಿದ್ದಿದ್ದ ರಸ್ತೆಗಳು ಹೊಸದೇನೋ ಮಾಡ್ತೀವಿ ಅಂತೇಳಿ 24/7 ಹೆಸರಿಗೆ ಅಷ್ಟೇ. ಎಲ್ಲಿದೆ ಅರ್ಧ ಗಂಟೆ 20 ನಿಮಿಷ ನೀರು ಕೊಡ್ತಾ ಇದ್ದಾರೆ. ತಮ್ಮೆಲ್ಲರ ಗಮನಕ್ಕೆ ಬರುತ್ತೆ, ತಮ್ಮನೇಲೂ ಅದೇ ನೀರು ಬರ್ತಾ ಇರುತ್ತೆ. ಹೆಸರಿಗೆ 24/7 7. ಇನ್ನೂ ಆಯ್ತೇನ್ರಿ ಪೂರ್ತಿ ಅಂದರೆ ಇಲ್ಲ, ಆ ಬಡಾವಣೆಯಲ್ಲಿ ಒಂದು ಸ್ವಲ್ಪ ಇದೆ. ಈ ಲಿಸ್ಟ್ ಅವರೆಲ್ಲ ಲೆಕ್ಕ ಹೇಳೋದೇನೆಂದರೆ 90% ಆಗಿದೆ ಸರ್, 99% ಆಗಿದೆ ಸರ್, ಕಿಲೋಮೀಟರ್ ಲೆಕ್ಕದಲ್ಲಿ ಮೀಟರ್ ಲೆಕ್ಕದಲ್ಲಿ ಹೇಳ್ತಾರೆ. ಆ ಮೈಲ್ ಸ್ಟೋನು ಜನಸಾಮಾನ್ಯರಿಗೆ ಏನು ಪ್ರಯೋಜನ? ಅದು ಬಿಲ್ ತೊಗೊಳೋದಕ್ಕೆ ಎಷ್ಟು ಕಿಲೋಮೀಟ್ರ್ ಟೆಂಡರ್ ಆಗಿತ್ತು, ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತೇಳಿ. ಆದರೆ 24 ಗಂಟೆ ನೀರು ಕೊಡೋದು ಯಾವಾಗ? ನಮಗೆ ಇವ್ರು ಪ್ರಾಜೆಕ್ಟ್ ಶುರು ಮಾಡಬೇಕಾದ್ರೆ ಹೇಳಿದ್ದು, ನಿಮ್ಮ ಮನೇಲಿ ತೊಟ್ಟಿನೇ ಬೇಡ, ಕೆಳಗ ಬೇಡ, ಸಂಪು ಬೇಡ, ಮೇಲ್ಗಡೆ ತೊಟ್ಟಿ ಬೇಡ, ನೀರು ಬಿಟ್ಟರೆ ಸದಾ ನಿಮಗೆ ಮಾಡಿ ಮೇಲಿನಲ್ಲೂ ನೀರು ಬರುತ್ತೆ ಅಂತ. ಅಪ್ಪಪ್ಪ ಅದು ಬಂದು ನಾನು ನಗರಸಭಾ ಸದಸ್ಯ ಇದ್ದೆ ಅವಾಗ. ಅದು ಪ್ರಾರಂಭ ಮಾಡೋಕೆ ಕಾರ್ಯಾಗಾರ ಮಾಡಿದಾಗ ನೀರು ಬಿಟ್ಟರೆ ಗಾಳಿ ಬರ್ತದೆ ಅಷ್ಟೇ, ನಲ್ಲಿ ಬಿಟ್ಟರೆ. ಮಾಡಿ ಮೇಲೆ ಇಲ್ಲೇ ಇಲ್ಲ, ಕೆಳಗಡೆನೆ ಎಷ್ಟೋ ಬಡಾವಣೆಯಲ್ಲಿ ನೀರು ಬರ್ತಾ ಇಲ್ಲ. ಇನ್ನೂ ಎಷ್ಟೋ ಬಡಾವಣೆಯಲ್ಲಿ 24/7 ಲಿಂಕ್ ಕೂಡ ಮಾಡಿಲ್ಲ. ಈ ರೀತಿ ಶಿವಮೊಗ್ಗ ನಗರ ಒಂಥರ ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಅಂತೇಳಿ ನಿಜಕ್ಕೂ ಬೇಜಾರಾಗಿ ನಾನು ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ಮಂತ್ರಿಗಳು ಗಮನ ಹರಿಸ್ಬೇಕು. ಎಲ್ಲ ಕಡೆಯಿಂದನೇ ಜನಕ್ಕೆ ತೊಂದರೆನೇ. ಪಾಲಿಕೆಯಿಂದ ಈ ಥರ ಆದರೆ ಇನ್ನು ಟ್ರಾಫಿಕ್ ಪೊಲೀಸ್ನವ್ರು ನಿಮಗೆಲ್ಲ ಗೊತ್ತಿದೆ, ಈ ಕಳ್ಳರಿಗೆ ದರೋಡೆಕೋರಿಗೆ ಹಿಡಿಯೋಂಗೆ ಕತ್ಲಲ್ಲಿ ಮೂಲೆಯಲ್ಲಿ ನಿಂತಿರ್ತಾರೆ. ಯಾರು ಹೆಲ್ಮೆಟ್ ಇಲ್ಲ, ಯಾರು ಇವನು ಓಡೋಗಿ ಹಿಡ್ಕೊಳೋದಂದ್ರೆ ಅವನು ತಪ್ಪಿಸ್ಕೊಂಡು ಹೋಗಿ ಮತ್ತಲ್ಲೇ ಅವ್ರ ಪಕ್ಕನೇ ಇರೋ ಗುಂಡಿಯಲ್ಲಿ ಬಿದ್ದು ಸಿಕ್ಕಬೇಕು ಅವ್ರ ಕೈಗೆ. ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಶಿವಮೊಗ್ಗ ನಗರ ಅಥವಾ ಜಿಲ್ಲೆ ಅನ್ಸುತ್ತೆ, ಯಾರೋ ಅಧಿಕಾರಿಗಳು ಹೇಳಿದ್ದು, ಫಸ್ಟ್ ಅಂತೆ ಕರ್ನಾಟಕದಲ್ಲಿ ವಸೂಲಿ ಮಾಡಿರೋದ್ರಲ್ಲಿ. ಫಸ್ಟು ಸೆಕೆಂಡ್ 3ರಲ್ಲಿ ಒಂದು ಸಂಖ್ಯೆ ಇದೆ ನಮ್ಮದು, 1 2 3 ಶಿವಮೊಗ್ಗ. ಯಾವುದ್ರಲ್ಲಪ್ಪ ಅಂತಂದರೆ ದಂಡ ವಸೂಲಿಯಲ್ಲಿ, ಅಭಿವೃದ್ಧಿಯಲ್ಲ, ದಂಡ ವಸೂಲಿಯಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ವಸೂಲಿ ಮಾಡಿರೋದು.